ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಶಿ ಮೇಷರಾಶಿಯವರು ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಸೂರ್ಯನ ಕೃಪೆಯಿಂದ ಸರ್ಕಾರಿ ಕೆಲಸಗಳಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಯಶಸ್ಸು ಸಿಗಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇಂದು ಅತ್ಯುತ್ತಮವಾದಂತಹ ದಿನ. ನಿಮ್ಮ ಹೊಸ ಐಡಿಯಾಗಳು ಮಾರುಕಟ್ಟೆಯಲ್ಲಿ ಮನ್ನಣೆಯನ್ನ ಪಡೆಯಲಿವೆ. ಸಹೋದ್ಯೋಗಿಗಳೊಂದಿಗೆ ಸ್ಪರ್ಧೆ ಇದ್ದರೂ ಅಂತಿಮವಾಗಿ ನಿಮ್ಮದೇ ಮೇಲುಗೈ ಆಗಲಿದೆ. ಇನ್ನು ತಿಂಗಳ ಮೊದಲ ದಿನವೇ ಧನ ಲಾಭದ ಸೂಚನೆಗಳಿವೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಆದರೆ ಭಾನುವಾರವಾದ್ದರಿಂದ ಕುಟುಂಬದ ವಿಲಾಸಿ ಜೀವನಕ್ಕಾಗಿ ಅಥವಾ ಪ್ರವಾಸಕ್ಕಾಗಿ ಸ್ವಲ್ಪ ಹೆಚ್ಚಿನ ಹಣ ಖರ್ಚಾಗಬಹುದು. ಹಣಕಾಸಿನ ಸಮತೋಲನ ಕಾಪಾಡಿಕೊಳ್ಳಬೇಕಾಗುತ್ತೆ ಅಷ್ಟೇ. ಇನ್ನು ಕುಟುಂಬದಲ್ಲಿ ಮಂಗಳಕರ ವಾತಾವರಣವನ್ನ ನೋಡುವಂಥದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ಯೋಜನೆಗಳನ್ನ ರೂಪಿಸುವಿರಿ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ಅವಿವಾಹಿತರಿಗೆ ಹಿರಿಯರ ಮೂಲಕ ಸೂಕ್ತ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದರೂ ಅತಿಯಾದ ಕೋಪ ಅಥವಾ ಆತುರದ ರಕ್ತದೊತ್ತಡಂತಹ ಏರುಪೇರಾಗದಂತೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಅಷ್ಟೇ. ಬೆಳಗ್ಗೆ ಸ್ವಲ್ಪ ಸಮಯ ಸೂರ್ಯನ ಬಿಸಿಲಿನಲ್ಲಿ ಕಳೆಯುವುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ವೃತ್ತಿಯಲ್ಲಿ ಬದಲಾವಣೆಯನ್ನ ನೋಡುವುದಾದರೆ ಮುಂದಿನ 15 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಸ್ಥಳಾಂತರದ ಸೂಚನೆ ಇದೆ. ಈ ತಿಂಗಳ ಅಂತ್ಯದ ವೇಳೆಗೆ ನೀವು ಹೊಸ ಆಸ್ತಿ ಅಥವಾ ವಾಹನ ಖರೀದಿಸುವಂತಹ ಯೋಗ ಕೂಡ ಪ್ರಬಲವಾಗಿದೆ. ನಿಮ್ಮ ಆಪ್ತ ಸ್ನೇಹಿತರೆಂದು ಹೇಳಿಕೊಳ್ಳುವರಿಂದಲೇ ಗುಪ್ತವಾಗಿ ವಿರೋಧ ವ್ಯಕ್ತವಾಗಬಹುದು. ನಿಮ್ಮ ರಹಸ್ಯಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದಷ್ಟೇ. ನೀವು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಕೆಂಪು ಬಟ್ಟೆಯನ್ನ ದಾನ ಮಾಡಿ. ಇಂದು ಸಂಜೆ ಹನುಮಾನ್ ಚಾಲೀಸ ಪಠಿಸುವುದರಿಂದ ಮನಸ್ಸಿನ ಗೊಂದಲವು ಕೂಡ ದೂರವಾಗಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುವಂತಹ ಸನ್ನಿವೇಶಗಳನ್ನ ಈ ದಿನ ನೀವು ನೋಡ್ತೀರಾ. ಇಂದು ಮಂತ್ರವಾಗಿ ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮಗೆ ಒದಗಿ ಬರುವುದಂತೂ ನಿಶ್ಚಯ. ವೃಷಭ ರಾಶಿಯವರು ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಉತ್ಸಾಹ ಕಂಡು ಬರಲಿದೆ. ಶುಕ್ರನ ಪ್ರಭಾವದಿಂದ ನಿಮ್ಮ ಕ್ರಿಯಾಶೀಲತೆಗೆ ಮೆಚ್ಚುಗೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಲಾಭವಾಗುವಂತಹ ಸೂಚನೆ ಇದೆ. ನೀವು ಕಲಾತ್ಮಕ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿದ್ದರೆ ಇಂದು ವಿಶೇಷ ಪ್ರಗತಿಯನ್ನ ಕಾಣುವಿರಿ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲು ನಿಮ್ಮ ಯಶಸ್ವಿಯಾಗುತ್ತೀರಿ. ದೀರ್ಘಕಾಲದ ಉಳಿತಾಯ ಯೋಜನೆಗಳ ಬಗ್ಗೆ ಹಿರಿಯರೊಂದಿಗೆ ಚರ್ಚಿಸಲು ಇದು ಸೂಕ್ತ ಸಮಯ. ಭೂಮಿ ಅಥವಾ ವಾಹನ ಖರೀದಿ ಬಗ್ಗೆ ಆಲೋಚನೆಗಳು ಕೂಡ ಬಲಗೊಳ್ಳುವಂತದ್ದು. ಇನ್ನು ಕುಟುಂಬದ ಸಂತೋಷದ ವಾತಾವರಣವನ್ನ ನೋಡುವಂತದ್ದು. ಭಾನುವಾರವಾದ್ದರಿಂದ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ದೂರವಾಗಲಿದೆ. ಸಣ್ಣ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಆರೋಗ್ಯವು ಸುಧಾರಣೆಯಲ್ಲಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಬಾಧಿಸಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರದಿಂದ ದೂರವಿರಬೇಕಾಗುತ್ತೆ. ಮುಂದಿನ 2 ವಾರಗಳಲ್ಲಿ ನಿಮಗೆ ಹೊಸ ಉದ್ಯೋಗದ ಆಫರ್ ಅಥವಾ ಪ್ರಮೋಷನ್ ಸಿಗುವಂತಹ ಬಲವಾದ ಸಂಕೇತಗಳಿವೆ. ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ಆಸ್ತಿ ಅಥವಾ ಮನೆಯ ನವೀಕರಣಕ್ಕಾಗಿ ಶುಭ ಯೋಗ ಕೂಡ ಕೂಡಿ ಬರಲಿದೆ. ತಾಳ್ಮೆ ಎಂಬುದು ಕೇವಲ ಕಾಯುವಿಕೆಯಲ್ಲ. ಕಾಯುವ ಸಮಯದಲ್ಲಿ ನಿಮ್ಮ ನಡವಳಿಕೆ ಹೇಗೆ ಇಟ್ಟುಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ವೃಷಭ ರಾಶಿಯವರ ದೃಢತೆಯೇ ಅವರ ಯಶಸ್ಸಿನ ಗುಟ್ಟು. ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಅಕ್ಷತೆಯನ್ನ ಹಾಕಿ ಅರ್ಪಿಸಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು. ನಿಮ್ಮ ರಾಶಾಧಿಪತಿ ಶುಕ್ರನಾಗಿರುವುದರಿಂದ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಿ. ಇದು ಸುಖ ಸಂಪತ್ತನ್ನ ತರುವಂತದ್ದು. ಇನ್ನು ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಾಲನ್ನ ದಾನ ಮಾಡುವುದು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕು. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ನಿಮಗೆ ಅದೃಷ್ಟ ಒದಗಿ ಬರುವುದನ್ನ ನೋಡ್ತೀರಾ. ಮಿಥುನ ರಾಶಿಯವರ ಯಶಸ್ಸಿನ ರಹಸ್ಯವು ಕೆಲಸವನ್ನ ಪ್ರಾರಂಭಿಸುವುದರಲ್ಲಿದೆ. ಮಾರ್ಚ್ ತಿಂಗಳ ಮೊದಲ ದಿನವೇ ನಿಮ್ಮ ಕನಸುಗಳತ್ತ ಒಂದು ಸಣ್ಣ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಕಾಲಕ್ರಮೇಣ ಅದು ದೊಡ್ಡ ಸಾಧನೆಯಾಗಿ ಬದಲಾಗುವುದನ್ನ ನೀವು ನೋಡ್ತೀರಾ. ಇಂದು ಹೊಸ ತಿಂಗಳ ಆರಂಭವು ನಿಮಗೆ ಉತ್ಸಾಹವನ್ನ ತರಲಿದೆ. ಕಚೇರಿಯಲ್ಲಿ ಬಾಕಿ ಇದ್ದಂತಹ ಕೆಲಸಗಳು ವೇಗ ಪಡೆಯಲಿವೆ. ನಿಮ್ಮ ಸಂವಹನ ಕಲೆ ಹೊಸ ಗ್ರಾಹಕರನ್ನ ಸೆಳೆಯಲು ವ್ಯಾಪಾರಗಳಿಗೆ ಸಹಾಯವನ್ನ ಮಾಡುವಂತದ್ದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಧನಾತ್ಮಕ ಕರೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಮಿಶ್ರ ಫಲಗಳ ದಿನ. ಆದಾಯದ ಮೂಲಗಳು ಹೆಚ್ಚಿದ್ದರೂ ಹಳೆಯ ಸಾಲವೊಂದನ್ನ ತೀರಿಸಲು ಹಣ ವ್ಯಯವಾಗಬಹುದು. ವಿಮೆ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂತ ಆಲೋಚನೆ ಇದ್ದರೆ ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು
ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡುವಂತದ್ದು, ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯುವಂತದ್ದು, ಮನೆಯಲ್ಲಿ ಅತಿಥಿಗಳ ಆಗಮನದಿಂದ ಸಂಜೆ ಸಮಯ ಸಡಗರದಿಂದ ಕೂಡಿರುವಂತದ್ದು. ಪ್ರೇಮಿಗಳಿಗೆ ಇಂದು ಮನೆಯವರ ಸಮ್ಮತಿ ಸಿಗುವಂತಹ ಲಕ್ಷಣಗಳಿವೆ. ಆರೋಗ್ಯದಲ್ಲಿ ಹೆಚ್ಚಿನ ಏರುಪೇರು ಇರುವುದಿಲ್ಲ, ಆದರೆ ಧೂಳಿನ ಅಲರ್ಜಿ ಅಥವಾ ಗಂಟಲಿಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆ ಇರಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ತಾಜಾ ಹಣ್ಣುಗಳ ಸೇವನೆ ಮಾಡುವುದು ಬಹಳ ಅವಶ್ಯಕತೆ ಇಂದಿನ ದಿವಸ. ಮುಂದಿನ 2 ವಾರಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವು ಸಿಗಲಿದೆ. ದೂರದ ಪ್ರಯಾಣ ಅಥವಾ ವರ್ಗಾವಣೆಯ ಮುನ್ಸೂಚನೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ಆಸ್ತಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ರಹಸ್ಯಗಳನ್ನ ಅಥವಾ ಮುಂದಿನ ಯೋಜನೆಗಳನ್ನ ಯಾರಿಗೂ ಅತಿಯಾಗಿ ಬಿಟ್ಟುಕೊಡಬೇಡಿ. ನಿಕಟವರ್ತಿಗಳಿಂದಲೇ ವಿರೋಧ ವ್ಯಕ್ತವಾಗಬಹುದು. ಇನ್ನ ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ, ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು. ಇನ್ನ ಬುಧ ಮಂತ್ರವನ್ನ ಜಪಿಸುವುದು. ಓಂ ಭುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದು. ಇನ್ನ ಮನೆಯ ಬಾಲ್ಕನಿಯಲ್ಲಿ ಅಥವಾ ಹೊರಗೆ ಹಕ್ಕಿಗಳಿಗೆ ಧಾನ್ಯ ಮತ್ತು ನೀರನ್ನ ಇಡಿ. ಇದು ವೃತ್ತಿಯಲ್ಲಿ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಬಳಸುವುದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕಿತ್ತಳೆಯನ್ನ ಬಣ್ಣವನ್ನ ಬಳಸಬೇಕಾಗುತ್ತೆ ಈ ದಿನ ನೀವು. ಕಟಕ ರಾಶಿಯವರಿಗೆ ನಾಳೆ ಏನಾಗುವುದು ಎಂಬ ಚಿಂತೆಗಿಂತ ಇಂದು ಏನು ಮಾಡಬಲ್ಲೆ ಎಂಬ ಶ್ರದ್ಧೆ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೇರಿಸುತ್ತದೆ. ಶ್ರಮ ಪಡುವ ಕೈಗಳಿಗೆ ಅದೃಷ್ಟ ತಾನಾಗಿಯೇ ಹುಡಿಕೊಂಡು ಬರುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ತಿಂಗಳ ಆರಂಭವು ನಿಮಗೆ ಹೊಸ ಹುರುಪನ್ನ ನೀಡುವಂತದ್ದು. ವ್ಯಾಪಾರಸ್ಥರಿಗೆ ಹಠಾತ್ ಲಾಭದ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರದರ್ಶತೆಯನ್ನ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಸರ್ಕಾರಿ ಕೆಲಸಗಳಲ್ಲಿ ಸಂಬಂಧಿಸಿದಂತೆ ಶುಭ ವಾರ್ತೆಯನ್ನ ಕೇಳುವಂತದ್ದು. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿ ಮಾಡುವ ಬಗ್ಗೆ ಆಲೋಚನೆ ಮಾಡುತ್ತಿದ್ದರೆ ಇಂದು ಅದಕ್ಕೆ ಪೂರಕವಾದಂತಹ ವಾತಾವರಣವಿರುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ನಡೆಯುವಂತಹ ಸೂಚನೆ ಸಿಗಲಿದೆ. ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಯೋಜನೆಯನ್ನ ರೂಪಿಸುವಂತದ್ದು. ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಧನಾತ್ಮಕ ಬದಲಾವಣೆಗಳು ಕಂಡುಬರುವಂತದ್ದು. ಮನೆಯಲ್ಲಿ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುವಂತದ್ದು. ಇನ್ನು ಆರೋಗ್ಯದ ವಿಷಯದಲ್ಲಿ ಇಂದು ಜಾಗರೂಕರಾಗಿರಬೇಕಾಗುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣಿನ ದೃಷ್ಟಿ ಅಥವಾ ಉರಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಇದ್ದರೆ ವೈದ್ಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಮುಂದಿನ ಕೆಲವೇ ದಿನಗಳಲ್ಲಿ ನಿಮಗೆ ದೊಡ್ಡ ಕಂಪನಿಯಿಂದ ಅಥವಾ ವಿದೇಶಿ ಮೂಲದ ಸಂಸ್ಥೆಯಿಂದ ಉದ್ಯೋಗದ ಆಫರ್ ಬರುವಂತಹ ಸಾಧ್ಯತೆ ಇದೆ. ಈ ತಿಂಗಳ ಅಂತ್ಯದ ವೇಳೆಗೆ ಹೊಸ ಆಸ್ತಿ ಅಥವಾ ನಿವೇಶನ ಖರೀದಿಸುವಂತಹ ಯೋಗ ಕೂಡ ನಿಮಗೆ ಹೆಚ್ಚಾಗಿ ಕಾಣ್ತಾ ಇದೆ. ನಿಮ್ಮ ಆಪ್ತ ಸ್ನೇಹಿತರಿಂದ ನಂಬಿದವರೇ ನಿಮ್ಮ ವಿರುದ್ಧ ಸಂಚು ರೂಪಿಸುವುದು. ಹೀಗಾಗಿ ನಿಮ್ಮ ರಹಸ್ಯಗಳನ್ನ ಯಾರೊಂದಿಗೂ ಕೂಡ ಹಂಚಿಕೊಳ್ಳಬಾರದಷ್ಟೇ ನೀವು. ಇನ್ನು ಮುಂಜಾನೆ ಎದ್ದು ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ, ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನ ನಿವಾರಿಸಿ ತೇಜಸ್ಸನ್ನ ನೀಡುವಂತದ್ದು. ಕಟಕ ರಾಶಿಯವರಿಗೆ ಶಿವನ ಆರಾಧನೆಯನ್ನ ಮಾಡಿದರೆ ಬಹಳ ಶ್ರೇಷ್ಠ. ಇಂದು ಶಿವನಿಗೆ ಅಭಿಷೇಕ ಮಾಡಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಹಣ್ಣುಗಳನ್ನ ಅಥವಾ ಗೋಧಿಯನ್ನ ದಾನ ಮಾಡಿ. ಆದಿತ್ಯ ಹೃದಯಂ ಸ್ತೋತ್ರವನ್ನ ಕೇಳಿಸಿಕೊಳ್ಳಿ ಅಥವಾ ಪಠಿಸಿ. ಇದು ಉದ್ಯೋಗದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದರೆ ಅದೃಷ್ಟ ನಿಮ್ಮದಾಗುವಂತದ್ದು. ಸಿಂಹರಾಶಿಯವರಿಗೆ ಇಂದು ಭಾನುವಾರವಾದರೂ ಕೆಲಸದ ಒತ್ತಡ ನಿಮ್ಮನ್ನ ಕಾಡಬಹುದು. ಉದ್ಯೋಗಿಗಳಿಗೆ ಬಾಕಿ ಇರುವಂತಹ ಕೆಲಸಗಳನ್ನ ಮುಗಿಸಲು ಇದು ಒಳ್ಳೆಯ ಸಮಯ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭ ಕಂಡು ಬಂದರೂ ಹೊಸ ವ್ಯವಹಾರಕ್ಕೆ ಸಹಿ ಹಾಕುವ ಮೊದಲು ಪೂರ್ವಪರ ಯೋಚಿಸಬೇಕಾಗುತ್ತೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇಂದು ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಲಾಭವಾಗುವಂತಹ ಸೂಚನೆ ಇದೆ. ಆದರೆ ಕುಟುಂಬದ ವಿಲಾಸಿ ಜೀವನಕ್ಕಾಗಿ ಹೆಚ್ಚಿನ ಹಣ ಖರ್ಚಾಗಬಹುದು. ಹಣ ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದೊಂದಿಗೆ ಪ್ರವಾಸ ಅಥವಾ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಂತಹ ಯೋಜನೆಯನ್ನ ರೂಪಿಸುವಂತದ್ದು. ಸಂಗಾತಿಯ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ದೂರವಾಗುವಂತದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಘಟನೆಗಳು ನಡೆಯುತ್ತವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲ. ಉಷ್ಣ ಸಂಬಂಧಿ ಕಾಯಿಲೆಗಳು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸೂರ್ಯನ ತಾಪಕ್ಕೆ ಹೆಚ್ಚು ಒಡ್ಡಿಕೊಳ್ಳಬೇಡಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಮುಂದಿನ 15 ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಥವಾ ಬಡ್ತಿ ಸಿಗುವಂತಹ ಬಲವಾದಂತಹ ಯೋಗವಿದೆ. ಈ ತಿಂಗಳ ಅಂತ್ಯದ ವೇಳೆಗೆ ಹೊಸ ವಾಹನ ಅಥವಾ ಆಸ್ತಿ ಖರೀದಿಸುವಂತಹ ಮಾತುಕತೆಗಳು ಕೂಡ ಯಶಸ್ವಿಯಾಗಲಿವೆ. ನಿಮ್ಮ ಅತಿಯಾದ ಆತ್ಮವಿಶ್ವಾಸವು ಶತ್ರುಗಳನ್ನ ಸೃಷ್ಟಿಸಬಹುದು. ಮಾತಿನ ಮೇಲೆ ಸ್ವಲ್ಪ ನಿಗಾನ ಇಟ್ಕೋಬೇಕಾಗುತ್ತೆ ನೀವು. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಅಗ್ರ್ಯವನ್ನ ಅರ್ಪಿಸಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ ಅಥವಾ ಕೇಳಿ. ಇದರಿಂದ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿ ಆಗುವಂತದ್ದನ್ನ ನೋಡ್ತೀರಾ.
ಇನ್ನು ನಿರ್ಗತಿಕರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿ ಸೂರ್ಯನ ಬಲವನ್ನ ಹೆಚ್ಚಿಗೆ ಮಾಡುವಂತದ್ದು. ಮತ್ತು ಇಂದಿನ ಜಪವಾಗಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಕಡುಗೆಂಪನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಕನ್ಯಾ ರಾಶಿಯವರು ಪರಿಪೂರ್ಣತೆ ಎನ್ನುವುದು ಒಮ್ಮೆಲೆ ಸಿಗುವಂತಹ ಫಲವಲ್ಲ. ಅದು ನಿರಂತರ ಪ್ರಯತ್ನದಿಂದ ಹಾದಿ. ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಿನ ಕಾರಣವಾಗುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಮರ್ಶನಾತ್ಮಕ ಬುದ್ಧಿಶಕ್ತಿ ನಿಮಗೆ ಗೆಲುವನ್ನ ತಂದುಕೊಡಲಿದೆ. ಬಾಕಿ ಉಳಿದಂತಹ ಫೈಲ್ಗಳು ಅಥವಾ ಕೆಲಸಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂತದ್ದು. ಭಾನುವಾರವಾದರೂ ಕೂಡ ಕೆಲಸದ ಒತ್ತಡವಿರಬಹುದು, ಆದರೆ ಅದು ಭವಿಷ್ಯದ ಪ್ರಗತಿಗೆ ನಾಂದಿಯಾಗಲಿ ಅಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳು ಈಗ ಫಲವನ್ನ ನೀಡಲು ಆರಂಭಿಸುತ್ತವೆ, ಆದರೆ ಮನೆಯ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನು ನೋಡುವಂಥದ್ದು. ಸಂಬಂಧಿಕರ ಭೇಟಿ ಅಥವಾ ಶುಭ ಸಮಾರಂಭದಲ್ಲಿ ಭಾಗವಹಿಸುವಂತಹ ಯೋಗವಿದೆ. ಜೀವನ ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಗಳು ಕೂಡ ನಡೆಯುವಂಥದ್ದು. ಅದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂಥದ್ದು. ಇನ್ನು ಆರೋಗ್ಯವು ಸ್ಥಿರವಾಗಿರುತ್ತದೆ, ಆದರೂ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಆದಷ್ಟು ಲಘು ಆಹಾರವನ್ನ ಸೇವಿಸಿ ಮತ್ತು ಹೆಚ್ಚಿನ ನೀರನ್ನ ಕುಡಿಯಬೇಕಾಗುತ್ತೆ. ಇನ್ನು ಮುಂದಿನ ಕೆಲವು ವಾರಗಳಲ್ಲಿ ನಿಮಗೆ ಹೊಸ ಉದ್ಯೋಗಾವಕಾಶ ಅಥವಾ ಸ್ಥಾನಪಲ್ಲಟದ ಸೂಚನೆಗಳು ಸಿಗಲಿವೆ. ಈ ತಿಂಗಳ ಅಂತ್ಯದ ವೇಳೆಗೆ ಆಸ್ತಿ ಅಥವಾ ವಾಹನ ಖರೀದಿಸುವಂತಹ ಬಗ್ಗೆ ಗಂಭೀರವಾದಂತಹ ಚರ್ಚೆ ನಡೆಯುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ. ಇನ್ನು ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ಪ್ರಮುಖ ಮಾಹಿತಿಯೊಂದು ಲಭ್ಯವಾಗುವಂತದ್ದು. ಇಂದು ಮುಂಜಾನೆ ಸ್ನಾನದ ನಂತರ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ. ಇಂದು ಆದಿತ್ಯ ಹೃದಯ ಸ್ತೋತ್ರವನ್ನ ಕೇಳುವುದು ಮತ್ತು ಪಠಣೆಯನ್ನ ಮಾಡುವುದು ನಿಮ್ಮ ಮಾನಸಿಕ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಗಾಯತ್ರಿ ಮಂತ್ರವನ್ನ ಪಠಿಸುವುದು. ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಿದರೆ ನಿಮಗೆ ಯಶಸ್ಸು ಸಿಗುವಂತದ್ದನ್ನ ನೋಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಕಿತ್ತಳೆ ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸಿದ್ದಲ್ಲಿ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ತುಲಾ ರಾಶಿಯವರು ಜಗತ್ತು ಯಾವಾಗಲೂ ಸಮತೋಲನವನ್ನ ಹುಡುಕುತ್ತದೆ. ನೀವು ನೀಡುವಂತಹ ಪ್ರೀತಿ, ಶ್ರಮ ಮತ್ತು ಪ್ರಾಮಾಣಿಕತೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ದುಪ್ಪಟ್ಟಾಗಿ ನಿಮ್ಮತ್ತ ಮರಳುವಂಥದ್ದನ್ನ ನೀವು ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಹೊಸ ಉತ್ಸಾಹ ಕಂಡು ಬರುವಂಥದ್ದು. ಭಾನುವಾರವಾದರೂ ಕೂಡ ಸೃಜನಾತ್ಮಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭ ಸಿಗಲಿದೆ. ವ್ಯಾಪಾರಸ್ಥರು ಹೊಸ ಹೂಡಿಕೆಗೆ ಯೋಜನೆಯನ್ನ ರೂಪಿಸಲು ಇದು ಒಳ್ಳೆಯ ಸಮಯ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಹೆಚ್ಚಾಗಲಿದೆ. ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತವಾಗಿ ಯಾವುದೋ ಮೂಲದಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ, ಆದರೆ ಮೋಜು ಮಸ್ತಿಗಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದವರೊಂದಿಗೆ ಕಿರು ಪ್ರವಾಸ ಅಥವಾ ಭೋಜನಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಸಂಗಾತಿಯ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿವೆ. ನಿಮ್ಮ ಮಾತುಗಾರಿಕೆಯಿಂದ ಹಳೆಯ ಮಿತ್ರರೊಬ್ಬರನ್ನ ಭೇಟಿ ಮಾಡುವಂತಹ ಯೋಗವು ಕೂಡ ಹೆಚ್ಚಾಗಿದೆ. ಆರೋಗ್ಯವು ಸ್ಥಿರವಾಗಿರುತ್ತದೆ, ಆದರೂ ಅತಿಯಾದ ಮಾನಸಿಕ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಸಣ್ಣ ತಲೆನೋವು ಕಾಣಿಸಿಕೊಳ್ಳಬಹುದು. ಆದಷ್ಟು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಈ ಮುಂದಿನ ದಿನಗಳಲ್ಲಿ ಆಸ್ತಿ ಖರೀದಿ ಅಥವಾ ಮಾರಾಟದ ವ್ಯಾಪಾರಗಳು ಯಶಸ್ವಿಯಾಗುವಂತಹ ಮುನ್ಸೂಚನೆ ಇದೆ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ಬಯಸುತ್ತಿದ್ದರೆ ಮುಂದಿನ 15 ದಿನಗಳಲ್ಲಿ ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಕಳೆದು ಹೋದಂತಹ ಹಳೆಯ ಸ್ನೇಹವೊಂದು ಮರಳಿ ನಿಮ್ಮ ಜೀವನಕ್ಕೆ ಬರಲಿದೆ. ಇದು ನಿಮಗೆ ಭಾವನಾತ್ಮಕ ಬೆಂಬಲವನ್ನ ನೀಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಹೂವನ್ನ ಹಾಕಿ ಸೂರ್ಯನಿಗೆ ಅರ್ಪಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚಾಗುವಂಥದ್ದು. ಇಂದು ನಿಮ್ಮ ಕುಲದೇವತೆ ಅಥವಾ ಗುರುವಿನ ಪ್ರಾರ್ಥನೆಯನ್ನ ಮಾಡಿ. ಇದು ಮಾನಸಿಕ ಗೊಂದಲಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂಥದ್ದು. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಆಹಾರವನ್ನ ದಾನ ಮಾಡಿದರೆ ನಿಮಗೆ ಅತ್ಯಂತ ಶುಭದಾಯಕವಾದಂತಹ ಸುದ್ದಿಯನ್ನ ನೋಡುವಂಥದ್ದು. ಅಂತೂ ಜಪವಾಗಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 12 ಬಾರಿ ಪಠಿಸಿದರೆ ನಿಮಗೆ ಎಲ್ಲ ಕೆಲಸಗಳಲ್ಲಿ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದನ್ನ ನೋಡುತ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಸಣ್ಣ ಸವಾಲುಗಳನ್ನ ಕಂಡು ದಾರಿ ಬದಲಿಸಬೇಡಿ. ನೆನಪಿಡಿ, ವಜ್ರವು ತೀವ್ರವಾದ ಒತ್ತಡದಲ್ಲಿಯೇ ಸೃಷ್ಟಿಯಾಗುವುದು. ನಿಮ್ಮ ಮೇಲಿನ ಒತ್ತಡವೇ ನಿಮ್ಮನ್ನ ಬೆಲೆ ಬಾಳುವ ವ್ಯಕ್ತಿಯನ್ನಾಗಿ ಮಾಡುವಂತದ್ದು. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಮಂಗಳನ ಬಲದಿಂದಾಗಿ ಸಂಕೀರ್ಣವಾದಂತಹ ಸಮಸ್ಯೆಗಳನ್ನ ಅತಿ ಸುಲಭವಾಗಿ ಬಗೆಹರಿಸುತ್ತೀರಿ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಮಾರುಕಟ್ಟೆ ಅಥವಾ ಗ್ರಾಹಕರ ಸಂಪರ್ಕ ದೊರೆಯಲಿದೆ. ನೀವು ನಡೆಸುವಂತಹ ಮಾತುಕತೆಗಳು ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದ
ಶುಭವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ನಿರೀಕ್ಷಿಸಬಹುದು. ಹಣ ಉಳಿತಾಯದ ಬಗ್ಗೆ ಮನೆಯ ಹಿರಿಯರೊಂದಿಗೆ ಚರ್ಚೆ ನಡೆಸುವಿರಿ. ಲಾಟರಿ ಅಥವಾ ಜೂಜಿನಂತಹ ವಿಷಯಗಳಿಂದ ಆದಷ್ಟು ದೂರವಿರುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂಥದ್ದು. ಭಾನುವಾರವಾದ್ದರಿಂದ ಮನೆಯವರೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತಹ ಯೋಜನೆಯನ್ನು ಕೂಡ ರೂಪಿಸುವಂಥದ್ದು. ಸಂಗಾತಿಯ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದ ಆತಂಕ ಬೇಡ. ರಕ್ತದೊತ್ತಡ ಇರುವವರು ಕೋಪವನ್ನ ನಿಯಂತ್ರಿಸಿಕೊಳ್ಳುವುದು ಬಹಳ ಮುಖ್ಯ. ಬೆಳಗ್ಗೆ ಸ್ವಲ್ಪ ಸಮಯ ನಡೆಸುವಂತಹ ವ್ಯಾಯಾಮ ದಿನವಿಡೀ ನಿಮ್ಮನ್ನ ಚೈತನ್ಯನಾಗಿರುತ್ತದೆ. ಇನ್ನು ಮುಂಬರುವಂತಹ ತಿಂಗಳುಗಳಲ್ಲಿ ನೀವು ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸಬಹುದು. ಅದಕ್ಕೆ ಬೇಕಾದಂತಹ ಅಡಿಪಾಯ ಹಿಂದೆ ಬೀಳುವಂತಹ ಸಾಧ್ಯತೆ ಇದೆ. ಈ ವರ್ಷದ ಮಧ್ಯಭಾಗದಲ್ಲಿ ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಸುವಂತಹ ಬಲವಾದ ಯೋಗ ನಿಮ್ಮ ಜಾತಕದಲ್ಲಿದೆ. ಇನ್ನು ವಿದೇಶಕ್ಕೆ ಹೋಗಲು ಪ್ರಯತ್ನಿಸುವವರಿಗೆ ಮಾರ್ಚ್ ಅಂತ್ಯದ ವೇಳೆಗೆ ಶುಭ ಸುದ್ದಿ ಸಿಗುವಂತಹ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಇನ್ನು ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ. ಇದರಿಂದ ಆರೋಗ್ಯ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗುವಂತದ್ದು. ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಹನುಮಂತನ ಆರಾಧನೆ ನಿಮಗೆ ರಕ್ಷಾ ಕವಚವಿದ್ದಂತೆ. ಇಂದು ಹನುಮಂತನ ಅಥವಾ ಹನುಮಾನ್ ಚಾಲೀಸವನ್ನ ಪಠಿಸಬೇಕಾಗುತ್ತೆ. ಇಂದು ಕೆಂಪು ಬಣ್ಣದ ವಸ್ತುವನ್ನ ಅಥವಾ ಕೆಂಪು ತಿಲಕವನ್ನ ಇಟ್ಟುಕೊಳ್ಳುವುದು ನಿಮ್ಮ ಸಕಾರಾತ್ಮಕತೆಯನ್ನ ಹೆಚ್ಚಿಗೆ ಮಾಡುವಂತದ್ದು. ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡುವುದರಿಂದ ಸೂರ್ಯನ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿದರೆ ಬಹಳ ಮುಖ್ಯವಾಗಿ ಅದೃಷ್ಟ ಬರುವಂತದ್ದು. ಧನುರ್ರಾಶಿಯವರು ಗುರಿ ತಲುಪಲು ವೇಗವಾಗಿ ಓಡುವುದಕ್ಕಿಂತ ಸರಿಯಾದ ದಿಕ್ಕಿನಲ್ಲಿ ಹೆಜ್ಜೆ ಇಡುವುದು ಮುಖ್ಯ. ನಿಮ್ಮ ಗುರಿ ದೊಡ್ಡದಾಗಿರಲಿ, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ನೀವು ಧನುರಾರಿಗಳು ಒಮ್ಮೆ ಗುರಿ ಇಟ್ಟ ಮೇಲೆ ಹಿಂದೆ ಸರಿಯಬೇಡಿ. ನಿಮ್ಮ ಅತೀಂದ್ರಿಯ ಜ್ಞಾನ ಮತ್ತು ಧೈರ್ಯವೇ ನಿಮ್ಮನ್ನ ವಿಜಯದ ಹಾದಿಯಲ್ಲಿ ನಡೆಸುವಂತದ್ದನ್ನ ಈ ದಿನ ನೋಡ್ತೀರಾ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ. ಗುರುವಿನ ಕೃಪೆಯಿಂದ ಹೊಸ ಪ್ರಾಜೆಕ್ಟ್ಗಳು ಅಥವಾ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿದ್ದು, ವಿಶೇಷವಾಗಿ ಶಿಕ್ಷಣ, ಕನ್ಸಲ್ಟೆನ್ಸಿ ಅಥವಾ ಆರೋಗ್ಯದ ಸಮಸ್ಯೆಯಲ್ಲಿರುವಂತವರಿಗೆ ಉತ್ತಮ ಪ್ರಗತಿ ಕೂಡ ಕಂಡು ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹಳೆಯ ಹೂಡಿಕೆಗಳಿಂದ ಲಾಭಾಂಶ ನಿಮ್ಮ ಕೈ ಸೇರಬಹುದು. ಇಂದು ದೀರ್ಘಕಾಲದ ಉಳಿತಾಯ ಯೋಜನೆಗಳಿಗೆ ಹಣ ಹಾಕಲು ಸಕಾಲ. ಅನಗತ್ಯ ಸಾಲ ನೀಡುವ ಮುನ್ನ 2ನೇ ಬಾರಿ ಯೋಚಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ನಡೆಯಲಿದೆ. ತಂದೆಯವರ ಮಾರ್ಗದರ್ಶನವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂತದ್ದು. ಪ್ರೇಮಿಗಳಿಗೆ ಇಂದು ಮನೆಯವರ ಒಪ್ಪಿಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನು ಆರೋಗ್ಯವು ಉತ್ತಮವಾಗಿರುತ್ತದೆ, ಆದರೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಬೇಕಾಗುತ್ತೆ ಅಷ್ಟೇ. ಇನ್ನು ಅತಿಯಾದ ಸಿಹಿ ಪದಾರ್ಥಗಳ ಸೇವನೆಯಿಂದ ದೂರವಿರಬೇಕಾಗುತ್ತೆ. ಸ್ವಲ್ಪ ಸಮಯ ನಡಿಗೆ ಅಥವಾ ದೈಹಿಕ ವ್ಯಾಯಾಮಕ್ಕೆ ಮೀಸಲಿಟ್ಟರೆ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡುವಂತದ್ದು. ಇನ್ನು ಮುಂದಿನ 2 ತಿಂಗಳೊಳಗೆ ನಿಮಗೆ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ ಅಥವಾ ಬಡ್ತಿಯ ಮುನ್ಸೂಚನೆ ಸಿಗಲಿದೆ. ಜಮೀನು ಅಥವಾ ಮನೆ ಖರೀದಿಸುವಂತಹ ನಿಮ್ಮ ಕನಸು ನನಸಾಗುವಂತಹ ಪ್ರಕ್ರಿಯೆ ಈ ತಿಂಗಳಿಂದ ಚುರುಕುಗೊಳ್ಳುವಂತದ್ದು. ಮಾರ್ಚ್ ಅಂತ್ಯದ ವೇಳೆಗೆ ವಿದೇಶ ಪ್ರವಾಸ ಅಥವಾ ದೂರದ ಧಾರ್ಮಿಕ ಪ್ರವಾಸದ ಯೋಗವು ಕೂಡ ಕಂಡು ಬರುವಂತದ್ದು. ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಪಠಿಸುವುದರಿಂದ ನಿಮ್ಮ ಕೀರ್ತಿ ಹೆಚ್ಚಾಗುವಂತದ್ದು. ಇನ್ನು ಧನುರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಯನ್ನ ಮಾಡಿ. ಇದು ಮಾನಸಿಕ ಸ್ಥಿರತೆಯನ್ನ ನೀಡುವಂತದ್ದು. ಗೋಧಿ ಅಥವಾ ಕೆಂಪು ಹೂಗಳನ್ನ ದೇವಸ್ಥಾನಕ್ಕೆ ಅರ್ಪಿಸಿ ಹಸಿದವರಿಗೆ ಅನ್ನದಾನ ಮಾಡುವುದು ನಿಮ್ಮ ಪಾಪ ಕರ್ಮಗಳನ್ನ ಕಳೆಯುವಂತದ್ದನ್ನ ನೋಡ್ತೀರಾ. ಇಂದು ಹಳದಿ ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರ ಬಳಸುವುದು ನಿಮ್ಮ ಅದೃಷ್ಟವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಕರ ರಾಶಿಯವರಿಗೆ ಯಶಸ್ಸು ಎನ್ನುವುದು ಒಂದೇ ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನದ ನಿಮ್ಮ ಶಿಸ್ತುಬದ್ಧ ಪ್ರಯತ್ನದಿಂದ ಖಂಡಿತವಾಗಿಯೂ ಬರುತ್ತದೆ. ಮಕರ ರಾಶಿಯವರ ಶಕ್ತಿಯೇ ಅವರ ತಾಳ್ಮೆ. ಸೋಲನ್ನ ಮೆಟ್ಟಿಲು ಮಾಡಿಕೊಂಡರೆ ನಿಮಗೆ ಒಳ್ಳೆಯ ಭವಿಷ್ಯವಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗಲಿದೆ. ನಿಮ್ಮ ದಕ್ಷತೆಯನ್ನ ನೋಡಿ ಮೇಲಾಧಿಕಾರಿಗಳು ಹೊಸ ಜವಾಬ್ದಾರಿಗಳನ್ನ ನೀಡಬಹುದು. ವ್ಯಾಪಾರಸ್ಥರಿಗೆ ನಿಧಾನಗತಿಯ ಪ್ರಗತಿ ಇರುವಂತದ್ದು, ಆದರೆ ಅದು ಸ್ಥಿರವಾಗಿರುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿರುವವರಿಗೆ ಲಾಭದಾಯಕವಾದಂತಹ ದಿನ. ಆರ್ಥಿಕವಾಗಿ ಇಂದು ಸುಧಾರಣೆ ಕಂಡು ಬರುವಂತದ್ದು. ಹಣ ಉಳಿತಾಯ ಮಾಡುವಂತಹ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿದೆ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತವಾದಂತಹ ಲಾಭದ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಆದರೆ ಭಾನುವಾರವಾದ್ದರಿಂದ ಕುಟುಂಬದ ಮೋಜು ಮಸ್ತಿಗಾಗಿ ಸ್ವಲ್ಪ ಹಣ ಖರ್ಚಾಗಬಹುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ಸಮಯವಿದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಂದರ್ಭಗಳನ್ನ ನೋಡುವಂತದ್ದು. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತದ್ದು ಈ ದಿನ. ಇನ್ನು
ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲ. ಅತಿಯಾದ ಕೆಲಸದ ಒತ್ತಡದಿಂದ ಮಂಡಿ ನೋವು ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಸಣ್ಣ ನಡಿಗೆಯು ನಿಮ್ಮ ಮನಸ್ಸನ್ನ ಪ್ರಸನ್ನವಾಗಿರಿಸುವಂತದ್ದು. ಇನ್ನು ಮುಂದಿನ ಕೆಲವು ವಾರಗಳಲ್ಲಿ ನಿಮಗೆ ಹೊಸ ಉದ್ಯೋಗದ ಆಫರ್ ಅಥವಾ ಪ್ರಮೋಷನ್ ಸಿಗುವ ಬಲವಾದ ಯೋಗವಿದೆ. ನೀವು ಜಾಗ ಅಥವಾ ಮನೆ ಖರೀದಿಸಲು ಯೋಚಿಸುತ್ತಿದ್ದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಅದಕ್ಕೆ ಬೇಕಾದಂತಹ ಆರ್ಥಿಕ ವ್ಯವಸ್ಥೆಗಳು ಸರಿಯಾಗಲಿವೆ. ಇನ್ನು 7ನೇ ಶನಿಯ ಪ್ರಭಾವ ಇರುವುದರಿಂದ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಮಾಡುವಾಗ ಮಾರ್ಚ್ ಕೊನೆಯವರೆಗೆ ಎಚ್ಚರದಿಂದ ಇರಬೇಕಾಗುತ್ತೆ. ಇನ್ನು ಸೂರ್ಯದೇವನ ಆರಾಧನೆಯನ್ನ ಮಾಡುವುದು. ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ ಇದರಿಂದ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುವಂತದ್ದು. ಇಂದು ಸಂಜೆ ಶನಿ ಸ್ತೋತ್ರವನ್ನ ಪಡಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ಕೆಲಸದಲ್ಲಿರುವಂತಹ ವಿಳಂಬವನ್ನ ಕಡಿಮೆ ಮಾಡುವಂತದ್ದು. ಇನ್ನು ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಕಪ್ಪು ಕಡಲೆ ಅಥವಾ ಆಹಾರವನ್ನ ದಾನ ಮಾಡಿ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಉತ್ತಮ ಮಾರ್ಗವಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಡು ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕುಂಭರಾಶಿಯವರು ನಿಮ್ಮ ವಿಭಿನ್ನ ಆಲೋಚನೆಗಳೇ ನಿಮ್ಮ ಅತಿ ದೊಡ್ಡ ಆಸ್ತಿ. ಇಂದು ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ, ನಿಮ್ಮ ಶ್ರಮದ ಫಲ ಮುಂದೆ ಎಲ್ಲರಿಗೂ ತಿಳಿಯಲಿದೆ. ಲೋಕವು ನಿನ್ನನ್ನ ಗುರುತಿಸಬೇಕಾದರೆ ನೀನು ಗೆಲ್ಲಲೇಬೇಕು ಎಂದಿಲ್ಲ. ನಿನ್ನ ಪ್ರಾಮಾಣಿಕ ಪ್ರಯತ್ನವೇ ನಿನ್ನ ಗುರುತಾಗಲಿ. ನೆನಪಿಡಿ, ವಜ್ರವು ಕತ್ತಲೆಯಲ್ಲಿ ಪ್ರಕಾಶಿಸಲು ಯಾರ ಅನುಮತಿಯೂ ಕೂಡ ಬೇಕಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ತಾಂತ್ರಿಕ ಜ್ಞಾನಕ್ಕೆ ಹೆಚ್ಚಿನ ಬೆಲೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸೇರಿ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಇದು ಸಕಾಲ. ವ್ಯಾಪಾರಸ್ಥರಿಗೆ ನಿರೀಕ್ಷಿತ ಲಾಭ ದೊರೆಯಲಿದೆ. ವಿಶೇಷವಾಗಿ ಹಾರ್ಡ್ವೇರ್ ಅಥವಾ ಕನ್ಸ್ಟ್ರಕ್ಷನ್ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಶುಭವಾದಂತಹ ದಿನ. ಆರ್ಥಿಕವಾಗಿ ಇದು ಸ್ಥಿರತೆಯ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಲಿದೆ. ಭವಿಷ್ಯದ ಉಳಿತಾಯಕ್ಕಾಗಿ ಹೊಸ ಯೋಜನೆಗಳನ್ನ ರೂಪಿಸುವಿರಿ. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಮನೋರಂಜನೆಗಾಗಿ ಅತಿಯಾದ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹಿಡಿತವಿರಬೇಕಾಗುತ್ತೆ ಅಷ್ಟೇ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂತದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆ ನಡೆಸಿ ಭವಿಷ್ಯದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಇಂದು ನಿಮ್ಮ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವಂತ ಅವಕಾಶ ಸಿಗಬಹುದು. ಇದು ನಿಮ್ಮ ಮನಸ್ಸಿಗೆ ಉಲ್ಲಾಸವನ್ನ ನೀಡುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದ ಸಣ್ಣ ಮಟ್ಟದ ನರಗಳ ದೌರ್ಬಲ್ಯ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಮಾನಸಿಕ ಶಾಂತಿ ಲಭಿಸುವಂತದ್ದು. ಇನ್ನು ಮುಂದಿನ 3 ತಿಂಗಳೊಳಗೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಅಥವಾ ಸ್ಥಳ ಬದಲಾವಣೆಯ ಮುನ್ಸೂಚನೆಗಳಿವೆ. ಈ ವರ್ಷದ ಮಧ್ಯಭಾಗದಲ್ಲಿ ನೀವು ಹೊಸ ಮನೆ ಅಥವಾ ಜಾಗವನ್ನ ಖರೀದಿಸುವಂತಹ ಯೋಗ ಪ್ರಬಲವಾಗಿದೆ. ಇನ್ನು ಹೊಸಬರೊಂದಿಗೆ ಸ್ನೇಹ ಬೆಳೆಸುವಾಗ ಎಚ್ಚರಿಕೆ ಇರಲಿ. ಇದು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಜೀವನದ ಮೇಲೆ ಪ್ರಭಾವವನ್ನ ಬೀರುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಮುಂಜಾನೆ ಸೂರ್ಯನಿಗೆ ಅಗ್ರವನ್ನ ನೀಡಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವಂತದ್ದು. ಇನ್ನ ಕುಂಭರಾಶಿಯ ಅಧಿಪತಿ ಶನಿಯಾದ್ದರಿಂದ ಇಂದು ಶನಿ ಅಷ್ಟೋತ್ತರ ಅಥವಾ ಶನಿ ಸ್ತೋತ್ರವನ್ನ ಪಡಿಸಿ. ಇದು ಶನಿ ದೆಸೆಯ ಪ್ರಭಾವವನ್ನ ತಗ್ಗಿಸುವಂತದ್ದು. ಇಂದು ಸಾರ್ವಜನಿಕ ಕೆಲಸಗಳಲ್ಲಿ ತೊಡಗಿರುವ ಕಾರ್ಮಿಕರಿಗೆ ಸ್ವಲ್ಪ ಬೆಲ್ಲ ಅಥವಾ ಆಹಾರವನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನ ನಿವಾರಣೆಯತ್ತ ತಗೊಂಡು ಹೋಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಿದ್ರೆ ಅದೃಷ್ಟ ನಿಮ್ಮದಾಗುವಂತದ್ದು. ಮೀನರಾಶಿಯವರು ಪ್ರತಿ ಹೊಸ ದಿನವೂ ಒಂದು ಹೊಸ ಅಧ್ಯಾಯವನ್ನ ನೀಡುವಂತದ್ದು. ನಿನ್ನೆ ನೀಡದಂತಹ ತಪ್ಪುಗಳ ಬಗ್ಗೆ ಚಿಂತಿಸಬೇಡಿ. ಇಂದು ನೀವು ಬರೆಯುವ ಸಾಲುಗಳು ನಿಮ್ಮ ನಾಳೆಯನ್ನ ನಿರ್ಧರಿಸುವಂತದ್ದಾಗುವಂತದ್ದು. ಹೊಸ ತಿಂಗಳ ಆರಂಭವು ನಿಮಗೆ ಉತ್ಸಾಹವನ್ನ ತರಲಿದೆ. ವೃತ್ತಿ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಕಂಡುಬರಲಿವೆ. ಸಹೋದ್ಯೋಗಿಗಳೊಂದಿಗೆ ಹರಟೆ ಹೊಡೆಯುವಾಗ ಜಾಗರೂಕರಾಗಿರಬೇಕಾಗುತ್ತೆ. ನಿಮ್ಮ ಗುಟ್ಟುಗಳನ್ನ ಬಿಟ್ಟುಕೊಡಬೇಡಿ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ವಸೂಲಾಗುವುದರಿಂದ ವ್ಯವಹಾರದಲ್ಲಿ ಚೇತರಿಕೆ ಕಂಡುಬರುವಂತದ್ದು. ಇನ್ನು ಆರ್ಥಿಕವಾಗಿ ಇದು ಸ್ಥಿರವಾದಂತಹ ದಿನ. ಭಾನುವಾರವಾದ್ದರಿಂದ ಕುಟುಂಬದ ಪ್ರವಾಸ ಅಥವಾ ಮನೋರಂಜನೆಗಾಗಿ ಸ್ವಲ್ಪ ಹಣ ಖರ್ಚಾಗಬಹುದು. ಇಂದು ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಮನೆಯಲ್ಲಿ ಸುಖ ಸಂತೋಷದ ವಾತಾವರಣ ನೋಡುವಂತದ್ದು. ಸಂಗಾತಿಯ ಜೊತೆಗಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತ ಆತಂಕ ದೂರವಾಗಲಿದೆ. ಇಂದು ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಆದರೆ ಅತಿಯಾದ ಕೆಲಸದಿಂದ ಸಂಜೆಯ ವೇಳೆಗೆ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಪ್ರಫುಲ್ಲವಾಗಿರುವಂತದ್ದು. ಇನ್ನು ಮುಂದಿನ 15 ದಿನಗಳಲ್ಲಿ ನಿಮಗೆ ಕೆಲಸದ ಬದಲಾವಣೆ ಅಥವಾ ಹೊಸ ಉದ್ಯೋಗದ ಆಫರ್ ಬರುವ ಬಲವಾದಂತಹ ಸೂಚನೆ ಇದೆ. ಈ ತಿಂಗಳ ಮಧ್ಯಭಾಗದಲ್ಲಿ ಆಸ್ತಿ ಅಥವಾ ವಾಹನ ಖರೀದಿ ಯೋಗವು ಕೂಡ ಇರುವಂತದ್ದು. ಇನ್ನು ಮಾರ್ಚ್ ಅಂತ್ಯದ ವೇಳೆಗೆ ಧಾರ್ಮಿಕ ಸ್ಥಳಗಳಿಗೆ ಅಥವಾ ವಿದೇಶಿ ಪ್ರವಾಸಕ್ಕೆ ಅವಕಾಶಗಳು ಕೂಡ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಇಂದು ಮುಂಜಾನೆ ಸೂರ್ಯನಿಗೆ ಅಗ್ರ ಅರ್ಪಿಸಿ ಕೆಂಪು ಹೂಗಳನ್ನ ನೀರಿನಲ್ಲಿ ಹಾಕಿ ಅರ್ಪಿಸುವುದರಿಂದ ಇನ್ನೂ ಶ್ರೇಷ್ಠ. ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಕೆಂಪು ಬಣ್ಣದ ವಸ್ತುಗಳನ್ನ ಅಥವಾ ಗೋಧಿಯನ್ನ ನಿರ್ಗತಿಗೆ ದಾನ ಮಾಡುವುದರಿಂದ ಅತ್ಯಂತ ಶುಭವಾದಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ಇಂದಿನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ ಸ್ಮರಿಸಬೇಕಾಗುತ್ತೆ. ಇಂದಿನ ದಿವಸ